ಸಾಹೇಬ್ರೆ, ನಿಮ್ಮೂ ನಾನು ಹಾಗೆ ಮಾಡಿದೆ ಅಂತ ಅನ್ಸುತ್ತಾ? ದೇವ್ರಾಣೆಗ್ಲು ಸಾಹೇಬ್ರೆ, ನಾನು ಶಾರದಮ್ಮನ ಫೋಟೋ ಮುಂದೆ ದೀಪ ಅಣಿಸಿಲ್ಲ. ಭೂಮಿ, ನೀನು ಹಚ್ದೆ ಅಂತ ನಾನು ಹೇಳದ್ನ? ನಾನು ಅಲ್ಲಿ ಶ್ರವಣ್ ಮಾವನ್ ಮುಂದೆನೂ ನಿನ್ನೆ ವಹಿಸ್ಕೊಂಡು ಮಾತಾಡಿದೆ ಅಲ್ವಾ? ನೀನು ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ದಿನ ನಿನ್ನ ಜೊತೆ ಇದ್ನಲ್ಲ, ಇಷ್ಟಂತೂ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನಿನ್ನನ್ನು. ನೀವಾದ್ರೂ ನನ್ನ ನಂಬದ್ರಲ್ಲ, ನನ್ನ ಕಥೆ ಸಮಾಧಾನ ಸಾಹೇಬ್ರೆ. ಒಂದು ವೇಳೆ ನೀವು ನನ್ನ ನಂಬದೆ ಅನುಮಾನ ಪಟ್ಟಿದ್ರೆ ನಾನು ಏನು ಮಾಡಬೇಕಿತ್ತು ನನಗೆ ಗೊತ್ತಾಗ್ತಿರ್ಲಿಲ್ಲ. ಅದು ಯಾರು ಶಾರದಮ್ಮ ಅವ್ರ ಫೋಟೋ ಮುಂದೆ ದೀಪ ಅಣಿಸಿಟ್ರು ನನಗೆ ಗೊತ್ತಿಲ್ಲ. ಇದೆಲ್ಲ ಅಂಜನಾನೇ ಮಾಡಿರ್ತಾಳೆ. ಇವತ್ತು ಅವಳನ್ನ ಸಾಹೇಬ್ರೆ ಬೇಡಿ ನೋಡಿ, ನೀವೀಗ ಹೋಗಿ ಅಂಜನಾ ಮೇಡಮ್ ಹತ್ರ ಏನು ಕೇಳೋದಕ್ಕೆ ಹೋಗ್ಬೇಡಿ. ಪೂಜೆ ದಿನ ಈಗ ಹಾಕಿರೋ ಗಲಾಟೆಗಳೇ ಸಾಕು. ನೀನು ಅಷ್ಟೆ, ಈಗಾಗಿರೋದನ್ನ ನೆನೆಸ್ಕೊಂಡು ರಾತ್ರಿ ಎಲ್ಲ ನಿದ್ದೆಗೆಡಬೇಡ. ಈ ಥರದ್ದು ಏನಾರು ಒಂದು ಆಗತ್ತೆ ಅಂತಾನೆ ನಿನ್ನ ಪೂಜೆಗೆ ಇನ್ವಾಲ್ವ್ ಆಗಬೇಡ ಅಂತ ಹೇಳಿದ್ರು. ನೋಡು, ಆಗಿದ್ದಾಗೋಯ್ತು. ಈಗ ಅದನ್ನೆಲ್ಲ ಮರೆತುಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗ. ನಿಮ್ಮ ಶ್ರವಣ್ ಸಾಹೇಬ್ರ ಮಧ್ಯೆ ಮೊದಲೇ ನನ್ನ ಕಾರಣಕ್ಕೆ ಗಲಾಟೆ ಆಗಿತ್ತು. ಈಗ ಇದೊಂದು ಸೇರ್ಕೊಳ್ತಲ್ಲ ಅನ್ನೋದೇ ಬೇಜಾರು. ಭೂಮಿ, ಅತ್ತೆ, ಸಾರಿ ಭೂಮಿ. ಶ್ರವಣ್ ನಿನ್ ಜೊತೆ ಜಗಳ ಆಡಿದ್ದಕ್ಕೆ ನೀನ್ ಬೇಜಾರು ಮಾಡ್ಕೊಂಡು ಕೂತಿರ್ತೀಯ ಅಂತ ಬಂದೆ. ಅತ್ತೆ, ಅದು ನೀನೇನು ಹೇಳ್ಬೇಡ. ನಿನ್ನಿಂದ ಅಂತ ತಪ್ಪಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ನಿನ್ನನ್ನು ನಂಬ್ತೀನಿ ಭೂಮಿ. ನನಗೇನೋ ಇದು ನನ್ನ ಮಗಳು ಅಪೇಕ್ಷೆ ಕೆಲಸನೇ ಅಂತ ಅನ್ನಿಸ್ತಾ ಇದೆ. ಆದರೂ ನನ್ನ ತಮ್ಮನ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡು ಕಂದ. ಅಯ್ಯೋ ಅತ್ತೆ, ನೀವು ನನಗಿಂತ ದೊಡ್ಡವರು, ನೀವು ನನ್ನ ಹತ್ರ ಕ್ಷಮೆ ಎಲ್ಲ ಕೇಳಬಾರ್ದತ್ತೆ. ನಾನು ಹಾಗೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಲ್ಲ, ಅಷ್ಟು ಸಾಕು ನನಗೆ. ಈ ವೀರಣ್ಣನ ಮರ್ಡರ್ಗೆ ಸಂಬಂಧಪಟ್ಟಿರೋ ಫೈಲ್ಸ್ಗಳು ಏನು ಸಿಗ್ತಿಲ್ವಲ್ಲ? ಈ ವೀರಣ್ಣನ ಮರ್ಡರ್ ಕೇಸು ಇಲ್ಲೇ ಸ್ಟಕ್ ಆಗಿಬಿಟ್ಟಿದೆಯಲ್ಲ. ಹೊಸದಾಗಿ ಏನು ಲೀಡೇ ಸಿಗ್ತಿಲ್ಲ. ಇಷ್ಟು ದಿನ ಆದರೂ ಕೊಲೆಗಾರ ಯಾರು ಅಂತ ಇನ್ವೆಸ್ಟಿಗೇಷನಲ್ಲಿ ಗೊತ್ತೇ ಆಗ್ತಲ್ವಲ್ಲ. ಛೇ, ಅವತ್ತು ಗೋಡೌನಲ್ಲಿ ಭೂಮಿ ಮೇಲೆ ಅಟ್ಯಾಕ್ ಮಾಡಿದವನು ಇದೇ ರೌಡಿ. ಇವನು ಭೂಮಿ ತಂದೆ ಕೊಲೆ ಆಗಿದ್ದ ದಿನದಿಂದಲೇ ಭೂಮಿನ ಫಾಲೋ ಮಾಡ್ತೀಯಾನ? ಸಾಹೇಬ್ರೆ ತಗೊಳ್ಳಿ, ಟಿಕ್ ಕುಡಿ. ಏನಾಯ್ತು ಸಾಹೇಬ್ರೆ, ಯಾಕೆ ಇಷ್ಟೊಂದು ಟೆನ್ಷನಲ್ಲಿ ಇದ್ದೀರಾ? ಬಾಯ್, ಒಂದು ನಿಮಿಷ ಕೂತ್ಕೊ.
ರೂಪಾಯಿ. ಇದು ನೋಡು. ಸಾಹೇಬ್ರೆ, ಇವನನ್ನ ಅವತ್ತು ಗೋಡೆನಲ್ಲಿ ಕೊಲೆ ಮಾಡಕ್ ನೋಡ್ದವನು. ಇವನ್ ಯಾಕೆ ಸಾಹೇಬ್ರೆ ನಮ್ ವಿಡಿಯೋ ಮಾಡ್ತಿದ್ದಾನೆ? ಇವನೊಬ್ಬ ಸುಪಾರಿ ರೌಡಿ. ಇವನ್ಗೆ ಯಾರು ಸುಪಾರಿ ಕೊಟ್ಟಿದಾರೋ ಅವ್ರಿಗೆ ರಿಪೋರ್ಟ್ ಮಾಡೋದಕ್ಕೆ ಈ ವಿಡಿಯೋ ಮಾಡ್ತೀಯಾನೆ ಅನ್ಸುತ್ತೆ. ಸಾಹೇಬ್ರೆ, ಇವನ್ ಅವತ್ತು ದೇವಸ್ಥಾನದಲ್ಲಿ ನನ್ ಕುತ್ತಿಗೆ ಇಸ್ಕೋತಾರ ಬಂದಿದ್ದ. ಯಾರೋ ನೀನು? ಯಾಕೆ ಆ ಹುಡುಗಿನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾ ಇದ್ಯಾ? ಅಷ್ಟರಲ್ಲಿ ಶ್ರವಣ್ ಸಾಹೇಬ್ರು ಬಂದಿದ್ರು ಅನ್ನಲ್ಲ. ಆಮೇಲೆ ಅವನೇನೋ ಸುಳ್ಳು ಹೇಳಿ ತಪ್ಪಿಸ್ಕೊಂಡ್ಬಿಟ್ಟ. ಅದಕ್ಕಿಂತ ಮುಂಚೆ ಇವನ್ನ ಎಲ್ಲರೂ ನೋಡಿ ನೆನಪಿದ್ಯಾ ನಿನಗೆ? ನಿನ್ನ ಫಾಲೋ ಮಾಡ್ಕೊಂಡು ಏನಾರು ಬಂದಿದ್ದು, ನಿಮ್ಮ ಮನೆ ಮುಂದೆ ಓಡಾಡ್ತಾ ಇದ್ದಿದ್ದು, ಅಂಗಡಿ ಮುಂದೆ ಓಡಾಡ್ತಾ ಇದ್ದಿದ್ದು, ಈ ಥರ ಏನಾದರೂ ನೆನಪಾದ್ರೆ ನನಗೆ ಹೇಳು ಒಂಚೂರು. ಹೌದು ಸಾಹೇಬ್ರೆ. ಎಲ್ಲಿ ನೋಡಿದ್ದೆ ಭೂಮಿ? ಇವನು ನಮ್ ತಂದೆ ಸಾಯೋದಕ್ಕಿಂತ ಸ್ವಲ್ಪ ದಿನದ ಮುಂಚೆ ನಮ್ಮ ಮನೆ ರೋಡಲ್ಲಿ ಸಿಕ್ಕಿದ್ದ. ನಾನು ಸೈಕಲ್ ಅಲ್ಲಿ ಬರ್ತಿರ್ಬೇಕಾದ್ರೆ ನನಗೆ ಡಿಕ್ಕಿ ಹೊಡೆದ್ಬಿಟ್ಟಿದ್ದ. ಆಮೇಲೆ ನಿನ್ನ ಹತ್ರ ಮಾತಾಡೋದಕ್ಕೆ ಏನಾರು ಟ್ರೈ ಮಾಡಿದ್ನಾ? ನಿನ್ನ ಫಾಲೋ ಮಾಡ್ಕೊಂಡು ಏನಾರು ಬಂದಿದ್ನಾ? ನೆನಪು ಮಾಡ್ಕೋ. ಇಲ್ಲ ಸಾಹೇಬ್ರೆ, ಆ ಥರದ್ದೇನು ಮಾಡಲಿಲ್ಲ. ಅವನು ಅವತ್ತು ನನ್ನ ನೋಡಿ ಸಾರಿ ಕೇಳಿ ಹೋಗ್ಬಿಟ್ಟ. ನಾನೇನು ಫಾಲೋ ಮಾಡಲಿಲ್ಲ. ಎಲ್ಲೂ ಮಿಸ್ ಹೊಡಿತಾ ಇದೆಯಲ್ಲ. ನಿನ್ನ ತಂದೆ ಕೊಲೆ ಆದಮೇಲೆ ನೀನು ಸ್ಟೇಷನ್ಗೆ ಬಂದಾಗ ನಿನ್ನ ವಿಡಿಯೋ ಮಾಡ್ತೀಯಾನೆ, ಬಟ್ ಅದಕ್ಕೂ ಮುಂಚೆ ನಿನ್ನ ನೋಡಿದಾಗ ಗುರುತೇ ಹಿಡಿಲಿಲ್ಲ. ಅಂದರೆ ಆಗ ನೀನು ಯಾರು ಅಂತ ಅವನು ಗೊತ್ತೇ ಆಗಲಿಲ್ಲ. ಡಿಕ್ಕಿ ಹೊಡೆದಾದ್ಮೇಲೆ ನೀನು ವೀರಣ್ಣನ ಮಗಳು ಅಂತ ಗೊತ್ತಾಗಿದೆ. ಅಥವಾ ನಿಮ್ಮ ತಂದೆ ಕೊಲೆ ಆದಮೇಲೆ ನೀನು ಅವ್ರ ಮಗಳು ಅಂತ ಗೊತ್ತಾಗಿದೆ. ಅಂದ್ರೆ ಅವತ್ತು ನಿಮ್ಮ ತಂದೆ ಬದಲು ಅವನಿಗೆ ನೀನೇ ಟಾರ್ಗೆಟ್ ಆಗಿದ್ದೆ ಅನ್ಸುತ್ತೆ. ಸಾಹೇಬ್ರೆ, ಅವನ್ಗೇನಾದ್ರೂ ನನ್ನ ಕೊಲ್ಲೋ ಉದ್ದೇಶ ಇದ್ದಿದ್ರೆ ಅವತ್ತೇ ನನ್ನ ಕೊಲ್ತಿದ್ದ ಅಲ್ವಾ? ಆದ್ರೆ ನನ್ನ ತಂದೆ ಸತ್ಮೇಲೆ ಅವ್ನು ಯಾಕೆ ನನ್ನ ಹಿಂದೆ ಬಿದ್ದಿದ್ದ? ನನಗೂ ಅದೇ ಅರ್ಥ ಆಗ್ತಿಲ್ಲ. ಅಲ್ಲಿಗೆ ನಿನ್ನ ಮೇಲೆ ನಡೆದಂಥ ಅಟ್ಯಾಕ್ಗಳಿಗೂ ಈ ರೌಡಿಗೂ ಸಂಬಂಧ ಇರೋದಷ್ಟೇ ಅಲ್ಲ, ನಿಮ್ಮ ತಂದೆ ಕೊಲೆಗೂ ಇವನಿಗೂ ಸಂಬಂಧ ಇದೆ ಅನ್ನೋದು ಕನ್ಫರ್ಮ್. ಅಂದ್ರೆ ನನ್ನ ತಂದೆನ ಕೊಲೆ ಮಾಡಿದವನು ಇವನೇ ಇರ್ಬೋದು ಅಂತ ಹೇಳ್ತಿದ್ರೆ ಸಾಹೇಬ್ರೆ? ನಿಮ್ಮ ತಂದೆ ಕೊಲೆ ಮಾಡಿರೋದು ಇವನೇ ಇರ್ಬೋದು ಅಂತ ನನ್ನ ಇಂಟ್ಯೂಷನ್ ಹೇಳ್ತದೆ, ತುಂಬ ಸ್ಟ್ರಾಂಗ್ ಆಗಿ. ಅದಕ್ಕೆ ಕೊಲೆ ಆದಮೇಲೆ ಏನು ಬೆಳವಣಿಗೆ ಆಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ ಇಲ್ಲೇ ಓಡಾಡ್ತಿದ್ದ, ನಿನ್ನ ಫಾಲೋ ಮಾಡ್ತಿದ್ದ. ಇವನು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ನಮ್ಮ ತಂದೆಗೂ ಇವನ್ ಬಗ್ಗೆ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಇವನ್ ಯಾಕೆ ಸಾಹೇಬ್ರೆ ನಮ್ಮ ತಂದೆನ ಕೊಲೆ ಮಾಡ್ದ? ಅಲ್ಲ, ಇದರಿಂದ ಅವನ್ಗೇನು ಲಾಭ? ಹೇಳ್ತಾ ಇದೀನಲ್ಲ ಭೂಮಿ, ಇವನೊಬ್ಬ ಸುಪಾರಿ ಕಿಲ್ಲರ್. ದುಡ್ಡಿಗೋಸ್ಕರ ಈ ಕೆಲಸ ಮಾಡಿರ್ತಾನೆ. ಇವನ್ನ ಯಾರು ಈ ಕೆಲಸ ಮಾಡೋದಕ್ಕೆ ಒಪ್ಸಿದಾರೋ ಅವ್ರಿಗೆ ನಿಮ್ಮ ತಂದೆ ಸಾಯೋದು ಬೇಕಾಗಿತ್ತು.